country. Indians all are my brothers and sisters. I am proud of my India. ಮುತ್ತು ಅಮ್ಮ ಲೇ ಮಗ ಏನ್ ಚಂದಾಗಿ ಓದ್ತೀಯ. ಸರಿ ನಿಮ್ಮಪ್ಪೆಲ್ಲ ಸರಸ್ವತಿ ಅಮ್ಮ ಬಂದಿದ್ದಾರೆ, ಒಳಗೆ ಮಾತಾಡ್ತಾ ಇದ್ದಾರೆ. ನಡಿಯಮ್ಮ. ಇದೇನ್ ಹೇಳಿ ಅಂದ್ರೆ 4 ಜನರ ಎದುರಿಗೆ ತಲೆ ಎತ್ತುವಂತ ಕೆಲಸ ಮಾಡ್ಬೇಕು, ಅದು ಬಿಟ್ಬಿಟ್ಟು ತಲೆ ತಗ್ಸುವಂತ ಕೆಲಸನ ಮಾಡೋದು. ಸುಮ್ಮನೆ ಭಾವ್ಯ, ನೀವು ನಿಮ್ ಮಗಳ ತರ ಮಾತಾಡ್ಬೇಡಿ. ತಲೆ ತಗ್ಸೋದ ಕೆಲಸ ನಾನೇನ್ ಮಾಡಿರೋದು ಅವಳು. ಜೀವನದಲ್ಲಿ ನಮ್ಗೆ ಸಹಾಯ ಮಾಡಿದವ್ರನ್ನ ಜೀವನ ಪೂರ್ತಿ ಮರಿಬಾರ್ದು ಅಂತ ಹೇಳ್ತಾರೆ. ಪಾಪ ಸರಸ್ವತಿ ಅವ್ರು ನಮ್ಗೆ ಎಷ್ಟು ಸಹಾಯ ಮಾಡಿದ್ದಾರೆ. ಇವಳು ಅವ್ರ ಹಾಸ್ಟೆಲ್ಗೆ ಹೋಗಿ ಸೌತಿಗೆ ತಿಂದ ಅವ್ರನ್ನ ಬಾಯಿ ಬಂದಾಗಲ್ಲ ಬೈದಿಯಾಳೆ. ರೀ, ನೀವ್ ಈ ಜನ್ಮದಾಗ ಬದ್ಲಾಗಕ್ಕಿಲ್ಲ ಕಣ್ರಿ. ತೆಪ್ ಮಾಡೋದೆಲ್ಲ ನೀವು, ಆಮೇಲೆ ಅದನ್ನ ನನ್ ಮ್ಯಾಕ್ ಹಾಕ್ತೀರಾ? ಸಂದಾಗೈತಿ ಕಣ್ರಿ. ಗಂಡನ ಸೆರಗ್ನಾಗಿಟ್ಕೊಂಡು ಗಂಟಾಕಬೇಕು ಅಂತಾರೆ, ಆದ್ರೆ ಇಲ್ಲಿ ನನ್ ಸೆರಗೆ ಕಿತ್ಕೊಂಡು ಹೋಯ್ತಾ ಇದೆ. ಅಯ್ಯೋ ನೋಡಿದ್ರಪ್ಪ, ನಾನ್ ಉಟ್ಕೊಳ್ಳೋ ಸೀರೆನ ಅವಳಿಗೆ ಉಟ್ಕೊಳ್ಳೋ ಕೊಟ್ಟವ್ರೆ. ಅಲ್ಲ, ನನ್ ಕಣ್ಣೆದ್ರಿಗೆ ಇಟ್ಟೋ ನಡೀತಾ ಅದಲ್ಲ. ಇನ್ ನಾನ್ ಇಲ್ದೇದಾಗ ಏನೇನ್ ನಡೆದಿರ್ಬಹುದು, ಇನ್ ಮುಂದಕ್ಕೆ ಏನೇನ್ ನಡಿಬಹುದು. ಮುತ್ತು, ನಡೀರ ತಾತನ್ ಮನೆಗೆ ಹೋಗುವ. ಈ ಮನೆ ಋಣ ಈಟಕ್ಕೆ ಮುಗಿತು ಅಂತ ಕಾಣ್ತದೆ. ಇಲ್ಲ ಇದ್ರೆ ನೀನು ನಿಮ್ಮ ಅಪ್ಪನಂಗೆ ಆಗೋಗ್ಬಿಡ್ತೀಯ. ಬಾರ್ಲಾ? ನಾನ್ ಬರಲ್ಲ, ಅಪ್ಪನ ಜೊತೆನೆ ಇರ್ತೀನಿ. ಹೌದ್ ಕಂಡ, ನಿಮ್ಮಪ್ಪ ಬರಗಂಟ ನೀನ್ ಬರಕಿಲ್ಲ, ಅವಳು ಬರಗಂಟ ನಿಮ್ಮಪ್ಪ ಬರಕಿಲ್ಲ. ನಿಮ್ 3 ಜನರನ್ನು ನಿಲ್ಸಿ ಆರ್ತಿ ಎತ್ತಿ ಮನೇಲಿ ಮಡಿಕೊಂಡು 3 ಹೊತ್ತು ಬೇಯಿಸಾಕೋದೇ ಕೆಲಸ ನನಗೆ. ಇದನ್ನ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಒಬ್ಬೊಬ್ರು ಬಾಯಿ ಬಂದಂಗೆ ಮಾತಾಡ್ತಾ ಇದ್ರೆ ಏನರ್ಥ? ನಿಮ್ ಮನೆ ಮ್ಯಾಟ್ರನ್ನ ನಿಮ್ ಮನೇಲಿ ಇಟ್ಕೋಬೇಕು. ಬೀದಿ ತನಕ ತಗೊಂಡೋದ್ರೆ ಅದರಿಂದ ಮಾನ ಮರ್ಯಾದೆ ಹೋಗೋದು ನಿಮ್ದೆ. ಅಲ್ಲ, ಈ ಮನೇಲಿ ಒಬ್ಬ ದೊಡ್ಡ ಮನುಷ್ಯ ಇದನ್ನ ಪರಿಜ್ಞಾನ ಬೇಡ? ರಮಣ, ಇವಾಗೇನು ಡೀಟೇಲ್ ಆಗಿ ಹೇಳ್ಬೇಕು ಅಂತ್ಯಾ? ವೇಟ್ ಅ ಮಿನಿಟ್. ಯು ಸಿ ಸಿಸ್ಟರ್, ಒನ್ಸ್ ಅಪಾನ್ ಎ ಟೈಮ್ ಸತಿ ಕನ್ನಿಕಾ ಅಂತ ಒಬ್ಬ ಮೇಡಮ್ ಇದ್ರು. ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ. ಅವ್ರ ಗಂಡ ಕಂಡು ಹುಡುಗಿರ ಹತ್ರ ಎಲ್ಲ ಚಕಂದ ಆಡಿ ಕಷ್ಟರಾಗ ಬಂದ್ಬಿಟ್ಟಿತ್ತು. ಆದ್ರೂ ಅವ್ರ ಹೆಂಡತಿ ಅಸಹ್ಯ ಪಟ್ಕೊಳ್ಳಿಲ್ಲ, ಬೇಜಾರು ಮಾಡ್ಕೊಳ್ಳಿಲ್ಲ. ಅವನು ಅವ್ನ ಮಂಕ್ಳಿಲಿ ಕೂರಿಸಿ ತಲೆ ಮೇಲೆ ಒತ್ಕೊಂಡು ಬೀದಿ ಅಲ್ದು ಅವ್ನು ಯಾರನ್ನ ಇಷ್ಟ ಪಡ್ತಿದ್ನೋ ಅಲ್ಲಿ ಕರ್ಕೊಂಡೋಗಿ ಬಿಡ್ತಿದ್ಲು. ಶಿ ಇಸ್ ಗ್ರೇಟ್. ಅವಳೇ ಗ್ರೇಟು. ಮೇಡಮ್, ಯು ಆರ್ ವೆರಿ ಗ್ರೇಟ್. ಗುರು, ಅದಕ್ಕೆ ನಾನು ಆವಾಗ್ಲೇ ಹೇಳ್ದೆ, ಇಂಥ ಮ್ಯಾಟ್ರನ್ನೆಲ್ಲ ಮನೇಲಿ ಇಟ್ಕೋಬೇಡ, ಎಲ್ಲಾದ್ರೂ ಹೋಟ್ಲಲ್ಲಿ ಇಟ್ರೆ ಯಾವಾಗ ಬೇಕೋ ಓಟ್ ಬರ್ಬೋದಿತ್ತ. ಅಣ್ಣಯ್ಯ, ರವಸ್ಟಿತ್ ಕಡೆ ಬತ್ತೀಯಾ? ಬುದ್ಧಿ ಬಂತು ಅನ್ಸುತ್ತೆ. ಹೇಳಿ ಸಿಸ್ಟರ್. ನನ್ ಗಂಡ ಕೆಡಕ್ಕೆ ನೀನೇ ಕಾರಣ ಅಂತ ನನ್ಗೆ ಇವತ್ತು ಗೊತ್ತಾಯ್ತು ಕಣಯ್ಯ. ಹೋಟ್ಲಾಗ ಬೇರೆ ಮಡಿಕ ಅಂತ ಪಿಳಾರ್ ಬೇರೆ ಕೊಡ್ತೀಯಾ? ಬೇರೆ ದಾರಿ? ಅಯ್ಯ ನಿನ್ನ ಐಡಿಯಾ ಕೊಡ್ತೀಯಲ್ಲ, ಐಡಿಯಾನ ನೆಗದ್ ಬಿದ್ದೋಯ್ತೀಯಾ? ಹಿಂಗಲ್ಲ, ರಕ್ತ ಕಕ್ಕೊಂಡ್ ಸತ್ತೋಯ್ತೀಯಾ? ಪತಿವ್ರತರ ಸಾಪಾನಿ ಸುಮ್ಕೆ ಬಿಡಕ್ಕಿಲ್ಲ. ನಿಮ್ ಹೆಂಡತಿ ಎಷ್ಟೊಂದು ನೊಂದ್ಕೊಂಡ್ರು. ಇಷ್ಟೆಲ್ಲ ಆದ್ಮೇಲೂ ನಾನು ಇಲ್ಲಿರೋದು ಸರಿಯಲ್ಲ. ಅವಳಿಷ್ಟೆಲ್ಲ ರಂಪ ಮಾಡಿದ್ಲು ಒಂದು ಬೇಜಾರು ಮಾಡ್ಕೊಂಡ್ರ? ಅವಳು ಹಂಗೆ ಸುಮ್ನೆ ಒಟ ಆಡ್ತಿರ್ತಾಳೆ, ಆದ್ರೆ ಮನಸ್ಸಲ್ಲಿ ಇಟ್ಕೊಂಡ್ರಲ್ಲ. ಅವಳ ಮನಸ್ಸು ಚಿನ್ನ ಇದ್ದಂಗೆ. ಅವಳು ಇದ್ದೋ ಒಂದ್ ಸುರ್ ನಿಂತ ಹೋಗ್ತಲ್ಲ ಮಳೆ, ಆತರ. ಆಮೇಲೆ ಅವಳೇ ತಣ್ಣಗಾಗ್ಬಿಡ್ತಾಳೆ. ನೀವೇನ್ ತಲೆ ಕೆಡಿಸ್ಕೊಬೇಡಿ, ಬನ್ನಿ ಊಟ ಮಾಡಿ.